ನಿನ್ನೆ ದಿನಾಂಕ 19/1/2025 ಭಾನುವಾರ ಕೊಪ್ಪ ಪೊಲೀಸ್ ಠಾಣೆಯ ಪಿಎಸ್ಐ ಆದ ಬಸವರಾಜ್ ರವರು ಜೀಪಿನಲ್ಲಿ ತೆರಳುತ್ತಿದ್ದ ಸಮಯದಲ್ಲಿ ಚಿಟ್ಟೇಮಕ್ಕಿ ದೇವಸ್ಥಾನಕ್ಕೆ ತೆರಳುವ ರಸ್ತೆಯ ಪಕ್ಕದಲ್ಲಿ ಅಸ್ವಸ್ಥರಾಗಿ ಮಲಗಿದ್ದ ವ್ಯಕ್ತಿಯನ್ನು ಗಮನಿಸಿ ಆತನಿಗೆ ನೀರು ಕುಡಿಸಿ ಉಪಚರಿಸಿ ತಕ್ಷಣವೇ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಕಳಿಸಿ ಮಾನವೀಯತೆ ಮೆರೆದಿರುತ್ತಾರೆ. ಬೆಳಗಿನಿಂದಲೇ ಈ ವ್ಯಕ್ತಿ ಈ ರೀತಿ ಮಲಗಿದ್ದರೂ ಸಹ ಯಾರು ಉಪಚರಿಸದೇ ಇರುವುದು ವಿಪರ್ಯಾಸವೇ ಸರಿ. ಯಾವುದೇ ದುರ್ಘಟನೆಯಾಗದೆ ಸರಿಯಾದ ಸಮಯಕ್ಕೆ ವ್ಯಕ್ತಿಯನ್ನ ಉಪಚರಿಸಿ ಚಿಕಿತ್ಸೆಗೆ ಕಳಿಸಿದ ಬಸವರಾಜ್ ರವರಿಗೆ ಕೊಪ್ಪ ಜನತೆಯ ಪರವಾಗಿ ಅಭಿನಂದನೆಗಳು. ಕೆಲಸಗಳು ಸರ್ಕಾರಿ ಸೇವೆಯ ಭಾಗವಲ್ಲದಿದ್ದರೂ ಸಹ ಪಟ್ಟಣದಲ್ಲಿ ಅಸ್ವಸ್ಥಗೊಂಡ ಹಲವಾರು ವ್ಯಕ್ತಿಗಳನ್ನ ರಕ್ಷಣೆ ಮಾಡಿ ಮಾನವೀಯತೆ ಮೆರೆದಿರುವುದು ಅಭಿನಂದನಾರ್ಹ. ಈ ಸಂದರ್ಭದಲ್ಲಿ ಕೊಪ್ಪ ಪಿಎಸ್ಐ ಬಸವರಾಜ್ ರವರು ಕೊಪ್ಪ ಜನತೆಗೆ ಪ್ರೀತಿಯ ಕರೆಯನ್ನ ನೀಡಿದರು. ಇಂತಹ ವ್ಯಕ್ತಿಗಳು ಕಂಡುಬಂದಲ್ಲಿ ದಯಮಾಡಿ ಸಾಮಾಜಿಕ ಕಳಕಳಿಯನ್ನ ಮೆರೆಯಬೇಕು, ಇಲ್ಲವಾದಲ್ಲಿ ಕೊನೆಯ ಪಕ್ಷ ನಮಗಾದರೂ ತಿಳಿಸಿ ಎಂಬ ಮಾಹಿತಿಯನ್ನ ಜನರೊಂದಿಗೆ ಹಂಚಿಕೊಂಡರು. ನೋಡಿ ಬೆಳಗ್ಗಿಂದ ಇಲ್ಲ ಮಲ್ಕೊಂಡನಂತೆ ಒಬ್ರು ತಲೆ ಕಟ್ಕೊಂಡು ಕಾಲೆಲ್ಲ ಐಸಾದಂಗ ಇದೆ. ಇದು ಒಳ್ಳೆ ಕೆಲಸ. ಮುನ್ನ ಏನು ಗೊತ್ತದ ಸರ್, ಈಗ ನೋಡಿ ಹಂಗೆ ಹೋಗ್ಬೋದಿತ್ತಲ್ವಾ? ನಿಜವಾಗ್ಲೂ ಒಳ್ಳೆ ಕೆಲಸ.